ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ನಿಮ್ಗೆ ಯೋಗ್ಯತೆ ಇದೆ ಅಲ್ವಾ? ಆ ಯೋಗ್ಯತೆ ಇದೆ ಅಲ್ವಾ? ಕಮೆಂಟ್ ಅಲ್ಲಿ ಹಾಕ್ತಿರ್ತೀರಲ್ಲ, ನೀವೇ ಕ್ರಾಂತಿಕಾರಿಗಳಾಗಬಾರ್ದು. ಕರ್ನಾಟಕದಲ್ಲಿ ಏನು ಮಾಡ್ಬೇಕಂದ್ರೆ ಬಲವಾಗಿರೋ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಹಳ್ಳಿಗಳಲ್ಲಿ ಶಿಕ್ಷಣನೇ ಇಲ್ಲ, ಎಷ್ಟೋ ಶಾಲೆಗಳು ಕಲಿತಾನೆ ಇಲ್ಲ. ಮೊನ್ನೆ ಏನೋ ಒಂದು ಚಿಕ್ಕ ಪುಟ್ಟ ಮಾತಾಡಿದಕ್ಕೆ ನನ್ನನ್ನು ಬಂದ್ಬಿಟ್ಟು ಅಷ್ಟು ಜನ ನೀವು ಕೇಳೋಂತ ಪ್ರಯತ್ನ ಮಾಡಿದ್ರಿ. ಅಷ್ಟೊಂದು ನಿಮ್ಗೆ ಮಾಹಿತಿ ಇದೆ ಅಲ್ವಾ? ಹೋಗ್ಬಿಟ್ಟು ಕ್ವಶನ್ ಮಾಡಿ ನನ್ನ ಸರ್ಕಾರಕ್ಕೆ. ಅಂತಂದ್ರೆ ಶಾಲಾ ಮೈದಾನ ವಿಶಾಲವಾಗಿದೆ. 50 ವರ್ಷ ಶಾಲೆ ಇದು, ಮತ್ತೆ 50 ವರ್ಷ ಶಾಲೆ ಎಲ್ಲರ ನೆನಪುಗಳು ಇಲ್ಲಿ ಇರ್ತವೆ. ಮತ್ತೆ ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಓದ್ಬೇಕಂದ್ರೆ ಎಲ್ಲರೂ ಕನಸಾಗಿರುತ್ತೆ. ಹಾಗಂತಂದ್ಬಿಟ್ಟು ಎಲ್ಲರೂ ಶ್ರೀಮಂತ ವರ್ಗದವ್ರು ಇದಾರ ಅಂತಲ್ಲ, ಹಾಗಂತ ನಾನು ಶ್ರೀಮಂತ ವರ್ಗದವ್ರು ನಾನು ದೂಷಿಸ್ತಾ ಇಲ್ಲ. ನಮ್ಮಂತ ಬಡ ಮಕ್ಳು ಕಲಿಯುವಂತ ಒಂದು ಶಾಲೆ ಇದು ಹಾಳಾಗ್ಬಿಟ್ರೆ ನಾಳೆ ನಾವೆಲ್ಲಿ ಕಲಿಬೇಕು? ನಮ್ಗೆ ಶಿಕ್ಷಣ ಯಾವ ತರ ಪಡಿಬೇಕು? ನಾವು ಅಭಿವೃದ್ಧಿ ಹೊಂದೋದು ಯಾವಾಗ ಅಂತ ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ. ನಮ್ಮ ಭಾರತ ಹಳ್ಳಿಗಳ ದೇಶ, ಎಲ್ಲ ಹಳ್ಳಿಗಳಲ್ಲೇ ವಾಸಿಸೋರೆ ಜಾಸ್ತಿ ಜನ. ಡೆವಲಪ್ ಆಗೋದು ಯಾವಾಗ? ಹಳ್ಳಿಗಳಲ್ಲಿ ಶಿಕ್ಷಣನೇ ಇಲ್ಲ, ಎಷ್ಟೋ ಶಾಲೆಗಳಿಗೆ ಕಲಿತಾನೆ ಇಲ್ಲ. ಮೊನ್ನೆ ಏನೋ ಒಂದು ಚಿಕ್ಕ ಪುಟ್ಟ ಮಾತಾಡಿದಕ್ಕೆ ನನ್ನನ್ನು ಬಂದ್ಬಿಟ್ಟು ಅಷ್ಟು ಜನ ನೀವು ಕೇಳೋಂತ ಪ್ರಯತ್ನ ಮಾಡಿದ್ರಿ. ಒಬ್ರಾದ್ರೂ ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ ಅಲ್ವಾ? ಅಷ್ಟೊಂದು ನಿಮ್ಗೆ ಮಾಹಿತಿ ಇದೆ ಅಲ್ವಾ? ಹೋಗ್ಬಿಟ್ಟು ಕ್ವಶನ್ ಮಾಡಿ ನೀವು ಸರ್ಕಾರಕ್ಕೆ. ಯಾರೊಬ್ರು ಕೂಡ ಕ್ವಶನ್ ಮಾಡ್ತಾ ಇಲ್ಲ. ಎಲ್ಲ ಒಂದು ಚಿಕ್ಕ ಪುಟ್ಟ ತಪ್ಪುಗಳಾದಾಗ ಬರ್ತೀರಾ, ಯಾವ್ದಾದ್ರು ವಿಚಾರಗಳಲ್ಲಿ ನೀವು ಸ್ಟ್ರೈಕ್ ಮಾಡ್ತೀರಾ. ಶಾಲೆಗೋಸ್ಕರ ಒಬ್ರು ಕೂಡ ನೀವು ಸ್ಟ್ರೈಕ್ ಮಾಡ್ತಿಲ್ಲ. ನೀವ್ಯಾಕೆ ಮಾಡ್ತಿಲ್ಲ ಅನ್ನುವಕ್ಕ ನಮ್ಗೆ ಯಾವುದೇ ತರದ ಬ್ಯಾಕ್ ಗ್ರೌಂಡ್ ಇಲ್ಲ. ನಾವು ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಿಟ್ಟು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ. ನಿಮ್ಗೆ ಯೋಗ್ಯತೆ ಇದೆ ಅಲ್ವಾ? ಆ ಯೋಗ್ಯತೆ ಇದೆ ಅಲ್ವಾ? ಕಮೆಂಟ್ ಅಲ್ಲಿ ಹಾಕ್ತಿರ್ತೀರಲ್ಲ, ನೀವ್ಯಾಕೆ ಕ್ರಾಂತಿಕಾರಿಗಳಾಗಬಾರ್ದು? ನೀವ್ಯಾಕೆ ಸರ್ಕಾರವನ್ನ ನೀವು ಕ್ವಶನ್ ಮಾಡಬಾರ್ದು ಅಂತಂದ್ಬಿಟ್ಟು ನಿಮ್ಮ ಶಾಲೆಗಳಲ್ಲಿ ನಿಮ್ ಮಕ್ಳು ಈಗೇನ್ ಕಮೆಂಟ್ ಇಡ್ತಾ ಇರ್ತಿರಲ್ಲ, ಕೆಲವು ಜನ ಆ ಶಾಲೆ ಹಂಗೆ ಈ ಶಾಲೆ ಹಿಂಗೆ, ನೀವೇನ್ ಮಾಡ್ತೀರಾ? ಎಷ್ಟೋ ಜನ ನಮ್ ತರ ಹೋರಾಟ ಮಾಡೋರ್ನ ಕೆಲಸ ಮಾಡೋರ್ನು ಕೂಡ ಏನು ಕ್ವಶನ್ ಮಾಡದೆ ತಮ್ಮ ಪಾಡಿ ತಾವು ಕೆಲಸ ಮಾಡೋರ್ನು ಕೂಡ ನೀವು ಅಲ್ಗಳ್ತಾ ಇರ್ತೀರ. ನಿಮ್ ಮಕ್ಳು ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಲ್ಲ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನೀವು ಕಮೆಂಟ್ ಇಡ್ತಾ ಇರ್ತೀರ. ಬನ್ನಿ ನೀವು ಕ್ರಾಂತಿಕಾರಿಗಳಾಗೋಣ, ನೋಡೋಣ. ಹೋಗ್ಬಿಟ್ಟು ನೀವು ಕ್ವಶನ್ ಮಾಡಿ. ಸರ್ಕಾರಕ್ಕೆ ಕೇಳೋಂತ ಯೋಗ್ಯತೆ ನಿಮ್ಗೆ ಇರೋದಿಲ್ಲ, ಆಮೇಲೆ ಬಂದ್ಬಿಡ್ತೀರ. ಈ ತರ ನಾನೀಗ ನಿಂತಿದ್ದೀನಿ, ಎಷ್ಟು ಜನ ನನ್ನಿಂದ ನಿಲ್ತೀರಾ? ಬನ್ನಿ ನೀವು, ಎಷ್ಟು ಜನ ನಿಲ್ತೀರಾ ಅಂತಂದ್ಬಿಟ್ಟು. ಈಗ ಬರ್ತೀನಿ ನಾನು ಹೊರಗಡೆ. ನಾನು ಮೊದ್ಲೆಲ್ಲ ಒಂದಿಷ್ಟು ಕ್ವಶನ್ ಮಾಡಿನೇ ಹಿಂದೆ ಸರ್ಕೊಂಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಇಲ್ದಿರೋದಕ್ಕೆ. ಕರ್ನಾಟಕದಲ್ಲಿ ಏನೋ ಮಾಡ್ಬೇಕಂದ್ರೆ ಬಲವಾಗಿರೋ ಒಂದು ಬ್ಯಾಕ್ ಗ್ರೌಂಡ್ ಬೇಕು. ಅದಿಲ್ಲ ಅಂದಾಗ ನಮ್ಮಂತ ಎಷ್ಟೋ ಹೋರಾಟಗಾರರು ಹಿಂದೆ ಸರ್ಕೊಂಡ್ಬಿಡ್ತೀವಿ. ಏನೋ ಒಂದು ಚಿಕ್ಕ ಪುಟ್ಟ ಒಳ್ಳೆ ಕೆಲಸ ಮಾಡಕ್ ಬರ್ತಾರಂದ್ರೆ ಅದಕ್ಕೂ ಒಂದಿಷ್ಟು ಏನೋ ಒಂದ್ ತಂದಿಡೋದು. ಬನ್ನಿ ನೀವೆಲ್ಲ ಎಷ್ಟು ಜನ ಬರ್ತೀರಾ ನನ್ನಿಂದ? ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಶಾಲೆಗಳಿದು, ಆ ಶಾಲೆಗಳಲ್ಲಿ ಏನೇನು ಕುಂದು ಕೊರತೆಗಳಿದ್ವು ಎಲ್ಲರೂ ಹೋಗ್ಬಿಟ್ಟು ನುಗ್ಲು ಮಾಡ್ಬಿಟ್ಟು ಅಲ್ಲಿ ಕೇಳಿ ನೀವು. ಅಲ್ಲಿ ವ್ಯವಸ್ಥೆನ ನೀವು ಕೇಳಿ. ನೀವು ಯಾಕೆ ಈ ತರ ಆಯ್ತು, ಇಷ್ಟು ಬಂದಿತ್ತು, ಏನಾಯ್ತು ಅದನ್ನ ಕೇಳಿ. ನೀವು ಆ ಪ್ರಯತ್ನ ನೀವು ಯಾರು ಮಾಡ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.